ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ನೀವ್ ಹೇಳೋದು ಫುಡ್ ಸ್ಟೈಲ್ ಕಾಮನ್ ಆಗಿದೆ. ಊಟ ಆದ ತಕ್ಷಣ ಐಸ್ ಕ್ರೀಮ್ ತಿಂತಾರೆ, ಜ್ಯೂಸ್ ಕುಡಿತಾರೆ, ಬಿಸಿ ಬಿಸಿ ಊಟ ಮಾಡಿ, ಅದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅದನ್ನೇ ನಾವು ವಿರುದ್ಧ ಆಹಾರ ಅಂತ ಕರೀತೀವಿ. ಎಸ್, ಎಕ್ಸಾಕ್ಟ್ಲಿ. ಕೇಳಿಸ್ಕೊಳ್ಳಿ, ಇದನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತಾನು ಕರೀತಾರೆ. ಆಟೋ ಇಮ್ಯೂನ್ ಅಂತಂದ್ರೆ ಏನಾಗ್ತಾ ಇರುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಚರ್ಮದ ಮೇಲ್ಗಡೆ ಆಕ್ರಮಣ ಮಾಡಿದಾಗ ಈ ಚರ್ಮಕ್ಕೆ ಸಂಬಂಧಪಟ್ಟಂತ ಜೀವಕೋಶಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿ ಆಗುತ್ತೆ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾದಂತಹ ಜೀವಕೋಶಗಳು ಚರ್ಮದ ಮೇಲ್ಪದರಕ್ಕೆ ಬಂದಾಗ ಪ್ಯಾಚ್ 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 ತರ ಕಾಣುವಂಥದ್ದು. ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ ಚರ್ಮ ಇರೋದು ಔಟ್ ಸೈಡ್ ಅಲ್ಲಿ, ಅದೇನ್ ಪ್ರಾಬ್ಲಮ್ ಆಗಲ್ಲ, ಏನಾದ್ರೂ ಬಂದ್ರೆ ಹೊರಗಡೆಯಿಂದ ಬರ್ಬೇಕಷ್ಟೇ ಅಂತ. ಇವಾಗ ನೀವ್ ಹೇಳೋದ್ರಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಇನ್ಸೈಡ್ ನಾವೇನ್ ಫುಡ್ ಇಂಟೇಕ್ ಮಾಡ್ತೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಅದರಿಂದಲೂ ಕೂಡ ನಮ್ಮ ಸ್ಕಿನ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ. ಹೌದು, 100%. ಈ ಕಾಯಿಲೆ ಕಾಣುವಂಥದ್ದು ಹೊರಗಡೆ, ಆದ್ರೆ ನಾವು ಇದನ್ನ ಚಿಕಿತ್ಸೆ ಮಾಡಬೇಕಾಗಿರೋದು ದೇಹದ ಒಳಗಡೆ. ಯಾಕೆ ಈ ಕಾಯಿಲೆ ಒಂದು ಭಾವನಾತ್ಮಕವಾದಂಥ ಕಾಯಿಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕಾಯಿಲೆ ಬಂದಂತ ವ್ಯಕ್ತಿಗಳು ಸಮಾಜದಲ್ಲಿ ಓಡಾಡಲಿಕ್ಕೇನೆ ತುಂಬಾ ಮುಜುಗರ ಪಟ್ಕೊಂತಾರೆ, ಭಯಭೀತರಾಗ್ತಾರೆ, ಆಂಗ್ಸೈಟಿ ಇರ್ತಾರೆ. ಬದುಕು ಒಂಥರ ಹೇಗೆ ಅಂದ್ರೆ, ನನಗೇನು ಬದುಕೇ ಇಲ್ವೇನೋ, ನಾನು ಬದುಕಲೇಬಾರದೇನೋ ಅನ್ನುವಂಥ ಭಾವನೆಯಲ್ಲಿ ಇರ್ತಾರೆ.